ಏನ್ ಸೆಕೆನಪ್ಪ ದೇವ್ರೇ ಸ್ವಾಮಿ, ಏನ್ ಬಿಸ್ಲಪ್ಪ, ಏನ್ ಸೆಕೆನಪ್ಪ ಸ್ವಾಮಿ ಸೆಕೆ. ಇವತ್ತು 2,000 ರೂಪಾಯಿ ಕೊಟ್ಟಿದ್ಲು, 200 ರೂಪಾಯಿ ಎಣ್ಣೆ ಹೊಡೆದ್ಬಿಟ್ಟು ಇಷ್ಟ ತಕಾರ ಮಜಾ ಮಾಡ್ಕೊಂಡ್ ಬಂದಿದ್ದೀನಿ. 1,800 ರೂಪಾಯಿ ಸಾಮಾನು ತಂದಿದ್ದೀನಿ. ಏನು ಇವತ್ತು ನೋಡಿ ಲೆಕ್ಕ ತಪ್ಪಿಸ್ಬಿಡ್ತೀನಿ. ಹೆಂಗೋ ಇವತ್ತು ಆನಂದವಾಗಿ ಬಂದಿದ್ದೀನಿ. 2,000 ರೂಪಾಯಿ ಲೆಕ್ಕ ಕೊಟ್ಟಿದ್ದು, ದುಡ್ಡು ಕೊಟ್ಟಿದ್ಲು. 2,000 ರೂಪಾಯಿ ಲೆಕ್ಕಕ್ಕೂ ಈ ಸಾಮಾನೊಳಗೇನೆ ಅವಳಿಗೆ ಹೆಂಗೂ ಲೆಕ್ಕ ಬರಲ್ಲ. ಈ ಸಾಮಾನೊಳಗೆ ಎಲ್ಲ ಲೆಕ್ಕ ತಪ್ಪಿಸ್ಬಿಟ್ಟು 200 ರೂಪಾಯಿ ಎಪ್ಪತ್ತೆ ಇಟ್ಬಿಟ್ಟಿದ್ದೀನಿ. ಇವತ್ತು ಏನು ಮಾಡೋದು ನೋಡಲ್ಲ. ಆಯಿತು. ಹೋ 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 ಬಲೆ ಬಲೆ ಅಬ್ಬಾಯ್, ಏನ್ ಸೆಕೆನಪ್ಪ. ಬೆಳಿಗ್ಗೆ ಹೋಗಿ 2,000 ರೂಪಾಯಿ ದುಡ್ಡು ಕೊಟ್ಟು ಸಾಮಾನ್ ತತ್ತ ಮನೆನೆಲ್ಲ ಅಚ್ಚಕಟ್ಟು ಮಾಡ್ಕೊಂತೀನಿ. ಧೂಳು ದುಡ್ಡೆ ಹೊಡ್ಕೊಂತೀನಿ. ನೆಂಟ್ರುಗಳು ಬರ್ತಾರೆ, ಹೋಗಿ ಸಾಮಾನ್ ತತ್ತಂತ 2,000 ರೂಪಾಯಿ ಕೊಟ್ಟು ಬೆಳಿಗ್ಗೆ ಕಳ್ಸೋದಕ್ಕೆ ಬೆಳಿಗ್ಗೆ ಎತ್ತಾಗ ಹೋಗಿ ಇವಾಗ ಬಂದಿದ್ಯಲ್ಲ, ಎಲ್ಗೋಗಿ ಇಷ್ಟ ತಕನ. 2,000 ರೂಪಾಯಿ ಸಾಮಾನಿಗೆ ಒತ್ಕೊಂಡ್ ಬಂದಿದ್ದೀನಿ. ಇನ್ನು ನಾಳಿಕೆ ಹಬ್ಬಿರೋದು, ನೆಂಟ್ರು ನಗರಲ್ಲ ಈಗಲೇ ಬಂದು ಕೂತ್ಕೊಳಲ್ಲ. ಹಬ್ಬ ಮಾಡ್ಕೊಂಡಿವಿ ಅಂತ ಎಲ್ಲಾ ಸಾಮಾನು ಒತ್ಕೊಂಡ್ ಬಂದಿದ್ದೀನಿ. ಕೂತ್ಕೋ. ಏನು ನಿಂಗೆ ಕೊಡು, ನೀರ್ ಕೊಡಿಲ್ಲ ನೀರ್ ಕೊಡು. ಇವತ್ತು ತರ್ಬೇಕು ಅಂತ ಕೊಟ್ಟು ದುಡ್ಕೊಂಬಂದ್ ತಗೊಂಬತ್ತಿದ್ದ. ನಾನು ದುಡ್ಡು ಕೊಟ್ಟು ಕಳ್ಸಿನಲ್ಲ, ನೀನ್ ತರ್ಬೇಕು ತಾನೆ. ಆಯ್ತು, ತಂದಿದ್ದೀನಿ 2,000 ರೂಪಾಯಿ ಸಾಮಾನು ತಂದಿದ್ದೀನಿ. ಲೆಕ್ಕ ಕೊಡ್ತೀನಿ, ನೀರ್ ತಾಂಬ ಕುಡಿಯಕ್ಕೆ. 2,000 ರೂಪಾಯಿ ಲೆಕ್ಕನ ಕೊಡ್ತೀನಿ. ಕುಡಿಯಕ್ಕೆ ನೀರ್ ಕೊಡು, ನಿನ್ ಲೆಕ್ಕ ಕೊಡ್ತೀನಿ ನಾನು. ಬೆಳಿಗ್ಗೆ ಕಳ್ಸೋದಕ್ಕೆ ಇವಾಗ ಬಂದಿದ್ಯಲ್ಲ, 2,000 ರೂಪಾಯಿ ಸಾಮಾನು ಹೊತ್ಕೊಂಡು ಬಂದಿದ್ದೀನಿ ಇವಾಗ ಅಂತ ಹೇಳಿ. ಈಗ 2,000 ರೂಪಾಯಿ ಲೆಕ್ಕ ನೀನ್ ಕೊಟ್ರು ಸರಿ ಇಲ್ವಾ? ಕೂಗ ಏನೋ ಚಿನ್ನ ಕೊಡ್ತೀನಿ, ಕೂತು ಸುಮ್ನೆ ಇರ್ಬೇಕು. ಹೆಂಗ್ಸು ಹಂಗ ಆಳಕ್ ಹೋಗ್ಬಾರ್ದು. ಸುಮ್ನೆ ಹೇಳೋದವ್ರ ಮಾತು ಕೇಳ್ಬೇಕು. ನೀನ್ ದುಡ್ಡೇನ್ ನಿನ್ ಲೆಕ್ಕ ಬೇಕು, ಲೆಕ್ಕ ಕೊಡ್ತೀನಿ ತರ. ಏನಿದು ನೋಡ್ ತಿನ್ನು. ಓಹೋ, ಎಲ್ಲ ತಗೊಂಡು ತಿಂದು ಇದನ್ನ ತಗೊಂಬಂದ್ ಕೊಟ್ಟಿದ್ದೀನಿ. ನನಗೆ ಬೇಡ, ನೀನೇ ತಿನ್ನು. ಬೇಡ ಏನ್ ನೀನೇನು ನನಗೆ ಎಲ್ಲಾ ತಿನ್ಕೊಂಡು ಉಂಡ್ಕೊಂಡು ಎಲ್ಲಾ ಇದನ್ ಮಾಡ್ಕೊಂಡು ಬಾ ಅಂತ ಹೇಳಿ ನಿಂಗೇನ್ ದುಡ್ಡು ಕೊಟ್ಟಿಲ್ಲ. ನಾನ್ ಬರ್ಬೇಕಾದ್ರೆ 10 ರೂಪಾಯಿಗೆ ಸಾಲ ತಗೊಂಬಂದಿನ ಹೊರಗಡೆ. ಇರೋದೇ ತಗ ತಿನ್ನು, ತಿನ್ನು. ಈಗ ಆಯ್ತು, ತಗ ತಿನ್ನು. ನೆಂಟ್ರುಗಳು ಬರ್ತಾರಲ್ಲ ನನಗೆ ಹಬ್ಬ ಮಾಡ್ಬೇಕು ಅಂತ ನಾನು ಇದ್ ಮಾಡ್ತಿದ್ದೀನಿ. ನೀನು ಬೆಳಿಗ್ಗೆ ಹೋಗಿ ಬಂದಿದ್ಯಾ. ನಿನ್ ಲೆಕ್ಕ ನಿನಗೆ ಕೊಡ್ತೀನಿ ತಗ. ನಿನ್ಗೆ ಆಯ್ತು, ಏನ್ ನಿನ್ ಲೆಕ್ಕ ನಿನಗೆ ಕೊಡ್ತೀನಿ. ನಿನ್ ಲೆಕ್ಕ ಏನ್ ತಪ್ಪಿಸಲ್ಲ. ನಿನ್ ಲೆಕ್ಕ ತಗ. ಇಲ್ಲಿ ನಿನ್ ದೊಡ್ಡ ನಾನು ತಿಂದಿಲ್ಲ. ನಿನ್ ಲೆಕ್ಕ ತಗೋ ಫಸ್ಟು. ನಿನ್ ಲೆಕ್ಕ ದುಡ್ಡು ಕೊಟ್ಟಿದ್ದೀವಿ 2,000 ರೂಪಾಯಿ ಲೆಕ್ಕ ತಗೊಳ್ಳಿ. ಈಗ ಗೋಧಿ ಹಿಟ್ಟು ಬೇಡ, ಹೋಳಿಗೆ ಮಾಡೋಕ್ಕೆ ಗೋಧಿನೇ ತಗೊಂಬಂದಿದ್ಯಾ? ಗೋಧಿನೇ ತಗೊಂಬಂದಿದ್ದೀನಿ. ಎಲ್ಲ ಸಾಮಾನು ತಗೊಂಬಂದಿದ್ದೀನಿ. ಆಯ್ತಾ, ತಿನ್ಕೋ. ಲೆಕ್ಕ ಹಾಕು. ಲೆಕ್ಕ ತಗ. ಈಗ ಇದು 600 ರೂಪಾಯಿ. 600. ಇದು 200. ಇದು 250. ಲೆಕ್ಕ ದುಡ್ಡು ಎಷ್ಟಾಯ್ತು? 600 ರೂಪಾಯಿ. 200 700 250 950 250 1,200 ಆಯ್ತು. 1,200 200 400 1,400 300 1,700 200 ಆಯ್ತಲ್ಲ ಲೆಕ್ಕ ಹೇಳ್ದಲ್ಲ. 1,400 ಇದು ಲೆಕ್ಕ ಆಯ್ತು, ಇದು ಲೆಕ್ಕ ಆಯ್ತು, ಎಲ್ಲ ಲೆಕ್ಕ ಆಯ್ತು. 1,200 ಇದು ಅದು ಲೆಕ್ಕ, ಎಲ್ಲ ಲೆಕ್ಕ ಆಯ್ತೇನೆ. ಇದು 1,250 ಸೇರ್ಸು. 1,200 ಆಯ್ತಲ್ಲ, ಎಲ್ಲ ಸರೋಯ್ತು. ಇನ್ 300 ರೂಪಾಯಿ ಏನ್ ಮಾಡ್ತೆ? ಇದು 350 ಎಲ್ಲ ಲೆಕ್ಕ ಹಾಕಿತ್ತಾಯ್ತು. ಇದು ಅದು ಲೆಕ್ಕ ಹಾಕಿದ್ದು, ಇದು ಲೆಕ್ಕ ಹಾಕಿದ್ದೀನಿ, ಎಲ್ಲ ಲೆಕ್ಕ ಹಾಕಿದ್ದೀನಿ. ಇದು 650 ಎಲ್ಲ ಲೆಕ್ಕ ಆಗಿದೆ. 200 ರೂಪಾಯಿ 250 ಎಲ್ಲ ಸರಿಯಾಗೈತೆ. ಇದೆಲ್ಲ ಸರಿಯಾಗೈತೆ. ಅಚ್ಚಕಟ್ಟಾಗಿ ಲೆಕ್ಕ ಹೇಳಿ ಎಲ್ಲಿ ಅಡ್ಡ ಕೊಟ್ಟು ಬಂದಿದ್ದೀಯಲ್ಲ ನನಗೆ. ಲೆಕ್ಕ ತಗ. ಇದು 600 ಎಲ್ಲ ಲೆಕ್ಕ ಹಾಕಿತ್ತಾಯ್ತಲ್ಲ. 600 600 250 250 600 ಇದೊಂದು 500 600 1,200 ಇದು 250 ಇದು 250 250 ರೂಪಾಯಿ. ಇದು 250 1,450 ಇದು 200 1,650 ಇದು 250 800 ಆಯ್ತು. 250 ಇದು 800 ಎಲ್ಲ ಲೆಕ್ಕ ಹಾಕಿತ್ತಾಯ್ತು. ಇದು 200 200 ರೂಪಾಯಿ
ರೂಪಾಯಿ 200 ರೂಪಾಯಿ ಲೆಕ್ಕ ಹೇಳ್ಬೇಕು ನೀನು. ಇದು 200, ಅದೆಲ್ಲ ಸರಿಯಾಗೈತೆ. ಇದು 200, ಅದು ಎಲ್ಲ ಲೆಕ್ಕ ಆಯ್ತು. ಇದು 250, ಅದು ಲೆಕ್ಕ ಆಗೈತೆ. ಇದು 250, ಇದು ಸರಿ ಇದು ಸರಿ ಎಲ್ಲ ಇದು ಸರಿ. 200. ಇದು 200 ರೂಪಾಯಿ ಅಲ್ಲ. ಎಲ್ಲ ಲೆಕ್ಕ ಇಲ್ಲ ಸರಿಯಾಗೈತೆ. ಇಲ್ಲ, ಎಲ್ಲ ಇದು ನಿನ್ 200 ಲೆಕ್ಕ ಕೊಟ್ಟಿದ್ದೀನಿ. ಇಷ್ಟ ಲೆಕ್ಕ ಹಾಕೋ ಕಷ್ಟ ನಿನ್ನೂ ಲೆಕ್ಕ ಹಾಕೊಂಡು ಇಲ್ಲ, ಎಲ್ಲ ಸರಿಯಾಗೈತೆ. 200 ರೂಪಾಯಿ ಬಂದಾಗ ಕೊಟ್ಟೆ. ನಿನ್ ಮಕ್ಳ ಕೈ ಲೆಕ್ಕ ಹಾಕ್ಸ್ಕೊಂಡು ನಿಂದೇನಾದ್ರು ಯಾಕೆ ತೀರ್ಮಾನ ಲೆಕ್ಕ ಮಾಡ್ಕೊ. ಬರೋದಿಲ್ವಾ? ನಾನ್ ಬರ್ತೀನಿ ಈಗ. ನನಗೆ ಸ್ವಲ್ಪ ಅಲ್ಲ, ಕೆಲಸ ನನಗೆ ಇದೆ. ಲೆಕ್ಕ ಬರೋದಿಲ್ವಾ? ಇದು ಸ್ವಲ್ಪ 200 ಸೆಕೆ ರೂಪಾಯಿ ನಾನು ಹೇಳ್ದೆ. ನನಗೆ ಸೆಕೆ ಆಚೆಗೆ ಹೋಗ್ತಾ ಇದ್ದೀನಿ. ನಿನ್ ಲೆಕ್ಕ ನೀನ್ ನೋಡ್ಕೊ. ಇದು ನೀನ್ 200 ರೂಪಾಯಿ ಲೆಕ್ಕ ಹೇಳ್ಬಾ. ನಿನ್ ಲೆಕ್ಕ ನಿನ್ ಮಕ್ಳ ಕೈ ಬಂದ್ ಲೆಕ್ಕ ಹಾಕ್ಸ್ಕೊಂಡು ಆಮೇಲೆ ನನಗೆ ಕೇಳು. ಲೆಕ್ಕ ಬಂದೈತೆ. ಅಷ್ಟೇ ಅಷ್ಟೇ.